ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಇವತ್ತು ನನ್ನ ವೆಯ್ಟ್ ಲಾಸ್ ಚಾಲೆಂಜ್ ಜರ್ನಿಯಲ್ಲಿ 40ನೇ ದಿನ. ಸೊ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವೆಲ್ಲರೂ ಆಲ್ಮೋಸ್ಟ್ ತುಂಬ ಜನ ಸಿಟ್ಟಿಗೆ ಬಂದುಬಿಟ್ಟಿದ್ದೀರಾ. ನೀವು ವೆಯ್ಟ್ ತೋರಿಸ್ತಾ ಇಲ್ಲ, ಪ್ರೆಸೆಂಟ್ ವೆಯ್ಟ್ ಎಷ್ಟು ಕೇಳಿದರೂ ನೀವು ತೋರಿಸ್ತಾನೇ ಇಲ್ಲ, ಏನಕ್ಕೆ ನೀವು ಲಾಸ್ಟ್ವರೆಗೂ ಹಿಂಗೆ ಮಾಡಿಬಿಡ್ತೀರಾ ಹಿಂಗೆ ಅಂತ. ಸೊ ರೀಸನ್ ಇದೆ ಏನಕ್ಕೆ ತೋರಿಸ್ತಾ ಇಲ್ಲ ಅನ್ನೋದನ್ನ ಆದಷ್ಟು ಬೇಗನೆ ಹೇಳ್ತೀನಿ. ಆ್ಯಂಡ್ ಪ್ರೆಸೆಂಟ್ ವೆಯ್ಟು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಏನು ಎತ್ತ ಅಂತ ಇನ್ನೊಂದು 3-4 ಡೇಸಲ್ಲೇ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ. ಆ್ಯಕ್ಚುಲಿ ಒಂದು 90 ಡೇಸ್ ಚಾಲೆಂಜ್ನ ಸ್ಟಾರ್ಟ್ ಮಾಡಿದಾಗ ತುಂಬಾ ಹೋಪ್ ಇತ್ತು ಆ್ಯಂಡ್ ತುಂಬ ಕಾನ್ಫಿಡೆನ್ಸು ಮತ್ತು ತುಂಬ ಒಳ್ಳೆ ಖುಷಿಯಿಂದ ಸ್ಟಾರ್ಟ್ ಮಾಡಿತ್ತು. ಬಟ್ ಸ್ಟಾರ್ಟಿಂಗ್ ಹಿಂಗೆ ಹೋಗಿ ಹೋಗ್ತಾ 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 ಹಿಂಗೆ 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 ಗ್ರಾಫು. ಸೊ ಅದನ್ನು ಮತ್ತೆ ಮೇಲಕ್ಕೆ ತಗೊಂಡು ಬಂದೇ ಬರ್ತೀನಿ. ಸೊ ಏನೇನಾಯಿತು, ಹೇಗೆ ಆಯಿತು ಎಲ್ಲನೂ ಶೇರ್ ಮಾಡ್ಕೊತೀನಿ ಆಯಿತಾ. ಸೊ ಇವತ್ತು ಸಡನ್ನಾಗಿ ಇಷ್ಟು ದಿನವೂ ನನಗೆ ನಿಮ್ಮ ಜೊತೆ ಮಾತಾಡೋಕ್ಕಾಗೇ ಇರಲಿಲ್ಲ. ಸೊ ಇವತ್ತು ಮಾತಾಡಲೇಬೇಕು ಅಂತೇಳ್ಬಿಟ್ಟು ಈಗ ಆಲ್ರೆಡಿ ತುಂಬಾ ಟೈಮ್ ಆಗಿದೆ. ಈ ನೈಟ್ ಇವಾಗ ವಿಡಿಯೋ ಅಪ್ಲೋಡ್ ಮಾಡಬೇಕು. ನಾನು ಇಲ್ಲಿವರೆಗೂ ನನಗೆ ಮಾತಾಡೋಕ್ಕೆ ಆಗಲಿಲ್ಲ. ಸೊ ಈಗ ಮಾತಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಇವಾಗ ಶೂಟ್ ಮಾಡ್ತಾಯಿದ್ದೀನಿ. ಸೊ ಈಗ 9 ಗಂಟೆ. ನಿಮಗೆ ಮೇ ಬಿ ಈ ವಿಡಿಯೋ 9:30 ಈ ಟೈಮಲ್ಲಿ ಬರ್ಬೋದೇನೋ. ಸ್ವಲ್ಪ ಇದೊಂದು ಕ್ಲಿಪ್ಪಿಂಗ್ನ ಅಂದರೆ ಆಲ್ರೆಡಿ ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡಿಬಿಟ್ಟು ನಾನು ಮಾತಾಡೋದು. ಸೊ ಅಪ್ಲೋಡ್ ಮಾಡಿ ಎಲ್ಲ ಶೇರ್ ಮಾಡೋದಕ್ಕೆ ಮಿನಿಮಮ್ ಒಂದು 1/2 ಅವರ್ ಆದರೂ ಬೇಕು. ಏನು ಹೇಳಬೇಕು ಹೇಳಿ. ಸೊ ಎಲ್ಲನೂ ಮ್ಯಾನೇಜ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಆ್ಯಂಡ್ ಬನ್ನಿ ಇವತ್ತು ಏನೇನು ತೊಗೊಂಡಿದ್ದೀನಿ, ರೆಸಿಪೀಸ್ನ ತೋರಿಸಿಲ್ಲ ಇವತ್ತು. ಜಸ್ಟ್ ಏನೇನು ತೊಗೊಂಡಿದ್ದೀನಿ, ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದ್ದಾವೆ, ಅದನ್ನು ಶೇರ್ ಮಾಡ್ತೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ತೊಗೊಂಡೆ, ಆ್ಯಂಡ್ ಲಂಚ್ಗೆ ಆ್ಯಂಡ್ ಡಿನ್ನರ್ಗೆ. ಸೊ ನೀವೆಲ್ಲ ಏನು ಈ ಚಾಲೆಂಜ್ ಅಂತಲೇ ಬರುತ್ತೆ. ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಏನು ಬಿಟ್ಬಿಟ್ಟಿರಾ, ಇಲ್ಲ ತೊಗೊಂಡು ಹೋಗ್ತಾ ಇದ್ದೀರಾ, ಹೇಗೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೇಳಿದ್ನಲ್ಲ, ನೀವೆಲ್ಲರೂ ಕೇಳೋ ನನ್ನ ಪ್ರೆಸೆಂಟ್ ವೆಯ್ಟು ತೋರಿಸ್ತೀನಿ. ಜಸ್ಟ್ ಇನ್ನೊಂದು 3-4 ಡೇಸ್ ಟೈಮ್ ಕೊಡಿ ಅಷ್ಟೇ. ಅಷ್ಟರಲ್ಲೇ ನಾನು ನಿಮಗೆ ನನ್ನ ಪ್ರೆಸೆಂಟ್ ವೆಯ್ಟ್ನ ತೋರಿಸ್ತೀನಿ ಆಯಿತಾ. ಆ್ಯಂಡ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ತೊಗೊಂಡಿರೋದನ್ನ ನಿಮಗೆ ಶೇರ್ ಮಾಡ್ತೀನಿ. ಓಕೆ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಅನ್ನೋದಕ್ಕಿಂತ ಏನು ಅಂದರೆ, ನಾನು ಆ್ಯಕ್ಚುಲಿ ಜಿಮ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹೋದೆ ಸ್ಟಾರ್ಟಿಂಗ್ ಸ್ವಲ್ಪ 1 ವೀಕ್ ಹಂಗೆ ಹೋದೆ. ಆಮೇಲೆ ಆರಾಧ್ಯಂದು ಎಕ್ಸಾಮ್ಸ್ ಸ್ಟಾರ್ಟ್ ಆಯಿತು. ಎಕ್ಸಾಮ್ಸ್ ಇದ್ರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಏನಾಯ್ತು ಅಂದರೆ, ಆರಾಧ್ಯ ಎಕ್ಸಾಮ್ಸಲ್ಲಿ ಮಧ್ಯಕ್ಕೆ ಗ್ಯಾಪಿಗೆ ಓದ್ಕೊಳ್ಳೋದಕ್ಕಂತೇಳಿ ಟೈಮ್ ಅಂದರೆ ಒಂದು ದಿನ ಗ್ಯಾಪ್ ಕೊಡ್ತಿದ್ರು. ಆ ಗ್ಯಾಪಲ್ಲಿ ಆರಾಧ್ಯ ನಾನು ಹೋಗಿ ಬರ್ತೀನಮ್ಮ, ಸ್ವಲ್ಪ ಹೊತ್ತು ಮನೇಲಿ ಇರು ಅಂತಂದರೆ ಕೇಳ್ತಿರ್ಲಿಲ್ಲ. ನಾನು ಬರ್ತೀನಿ ಜಿಮ್ಗೆ, ನಾನು ಬರ್ತೀನಿ ಅಂತೇಳಿ ಹಠ ಮಾಡ್ತಿದ್ಲು. ಹಂಗಾಗಿ ಅವಳನ್ನ ಕರ್ಕೊಂಡು ನಾನು ಸುಮ್ಮನೆ ಅಲ್ಲಿ ಹೋಗಿ ಅವಳದು ಡೇ ವೇಸ್ಟ್ ಆಗುತ್ತೆ ಸುಮ್ಮನೆ ಅಂತ ಹೇಳ್ಬಿಟ್ಟು, ಹಾಗಾಗಿ ನನಗೆ ಅಲ್ಲಿ ಸ್ವಲ್ಪ ಇದು ಆಗಲಿಲ್ಲ ಹೋಗೋದಕ್ಕೆ. ಸೊ ಹಂಗಾಗಿ ನನಗೆ ಜಿಮ್ಮಿಗೂ ಕಂಟಿನ್ಯೂ ಹೋಗೋಕ್ಕಾಗಲಿಲ್ಲ. ಇನ್ನೇನು ಮತ್ತೆ ಹಾಲಿಡೇಸು ಊರಿಗೆ ಅಲ್ಲಿಗೆ ಹೋಗೋದಿರುತ್ತೆ. ಸೊ ಜಿಮ್ಮಿಗೆ ಈಗಂತೂ ಸದ್ಯಕ್ಕೆ ಹೋಗೋಕ್ಕಾಗೋದಿಲ್ಲ. ಸೊ ನೋಡೋಣ, ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ತಾ ಇದ್ದೀನಿ. ಓಕೆನಾ. ಆ್ಯಂಡ್ ಇದೊಂದು ತಿಳಿಸೋಣ ಅಂತ ಅಂದ್ಕೊಂಡೆ. ಓಕೆ, ಈಗ ಹೋಗಿ ಇವತ್ತಿನ ವಿಡಿಯೋ ಚೆಕ್ ಮಾಡಿಕೊಂಡು ಓಕೆನಾ, ನಿಮ್ಮ ಕಮೆಂಟ್ ಹಾಕಿ ಹೋಗಿ. ಬಾಯ್. ಸೊ ಇವತ್ತು ಮಾರ್ನಿಂಗು ಜೀರಿಗೆ ವಾಟರ್ನ ತೊಗೊಂಡೆ. ಸೊ ಇವತ್ತೇನು ಸ್ವಲ್ಪ ಟೈಮು ಇತ್ತು, ಹಾಗಾಗಿ ಜೀರಿಗೆ ನೀರು ಏನಕ್ಕೂ ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಜೀರಿಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆಗೆ ನಾನು ಆ್ಯಕ್ಚುಲಿ 1.5 ಗ್ಲಾಸ್ ನೀರು ಹಾಕಿದ್ದೀನಿ. ಅದು ನೋಡಿದ್ರೆ ಕುದ್ದು ಇಷ್ಟ ಆಗಿಬಿಟ್ಟಿದೆ. ಸೊ ಅದನ್ನು ತೊಗೊಂಡಾದ್ಮೇಲೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡಿದ್ದೆ. ಅವಲಕ್ಕಿ ಒಗ್ಗರಣೆಗೆ ಸ್ವಲ್ಪ ಅಲ್ಲದ ಚಟ್ನಿನ ಹಾಕ್ಕೊಂಡು ಇವತ್ತಿನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ಸೊ ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಟೈಮು ನಂದು ಈಗೀಗ ಆಗ್ತಿರೋದು 11 o'clock. ಸೊ ಈ ಟೈಮಲ್ಲಿ ಒಂದೊಂದು ಸಲ 10:30ಗೆ, ಒಂದೊಂದು ಸಲ 11 ಗಂಟೆಗೆ ಈ ಟೈಮಲ್ಲಿ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಚಿಕನ್ ಮಾಡಿತ್ತು, 2 ಜೋಳದ ರೊಟ್ಟಿ ಆ್ಯಂಡ್ ಚಿಕನ್ ಗ್ರೇವಿ, ಅದ್ರ ಜೊತೆಗೆ ಸ್ವಲ್ಪ ಚಿಕನ್ ತವಾ ಫ್ರೈ ಮಾಡಿದ್ದೆ. ಸೊ ಇದಾಗಿತ್ತು ಇವತ್ತಿನ ಲಂಚ್ ತೊಗೊಂಡೆ. ತುಂಬಾ ಟೇಸ್ಟಿಯಾಗಿತ್ತು ಚಿಕನ್ದು ಗ್ರೇವಿ. ನಿಮ್ಮ ಜೊತೆ ಯಾವಾಗಾದರೂ ಶೇರ್ ಮಾಡ್ತೀನಿ.
ಆ್ಯಂಡ್ ಏನು ಗೊತ್ತಾ, ನಮಗೆ ಯಾರು ವೆಜಿಟೇರಿಯನ್ಸ್ ಇರ್ತಾರಲ್ಲ, ಸೊ ಚಿಕನ್ ಈ ಥರ ಎಲ್ಲ ತಿನ್ನಲಾರ್ದೆ ಇರೋರು ನೀವು ವೆಜಿಟೇರಿಯನ್ ಆಪ್ಷನ್ಸಲ್ಲಿ ಜಾಸ್ತಿ ಪ್ರೋಟೀನ್ ಕೊಡೋ ಅಂಥದ್ದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಕಾಳಾಗಿರ್ಬೋದು, ಸೋಯಾ ಒಳಗೆ ತುಂಬ ಇರುತ್ತೆ, ಬಟ್ ಥೈರಾಯ್ಡ್ ಇರೋರು ಸೋಯಾನ ಅವಾಯ್ಡ್ ಮಾಡಬೇಕು. ಸೊ ಮಧ್ಯಾಹ್ನ ತುಂಬ ಹೆವಿ ಆಗಿತ್ತಲ್ಲ, ಹಂಗಾಗಿ ನೈಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ನಾನು ಏನು ಮಾಡ್ಕೊಂಡೆ ಅಂದರೆ ರಾಗಿ ಗಂಜಿನ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಜಸ್ಟ್ ರೋಸ್ಟ್ ಮಾಡಿರುವಂಥ ಮಿಕ್ಸ್ಡ್ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು 1 ಗ್ಲಾಸಷ್ಟು ನಾನು ರಾಗಿ ಮಾಲ್ಟ್ನ ತೊಗೊಂಡು ಡಿನ್ನರ್ನ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಇದಾಗಿತ್ತು ಇವತ್ತಿನ ಡೇ. ಏನೇನು ತೊಗೊಂಡಿನಿ ಅನ್ನೋದನ್ನ ಶೇರ್ ಮಾಡಿದ್ದೀನಲ್ಲ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.